ವಂಶಿ ಅವರು ಸೂಸೈಡ್ ಮಾಡ್ಕೊಳಕ್ ಬಂದಿಲ್ಲ ಅಂತ ನಿಮಗೆ ಮುಂಚೆನೆ ಗೊತ್ತಿತ್ತಾ? ಹೌದು, ಇದನ್ನ ನಾವಿಬ್ರು ಸೇರ್ ಮಾಡಿರೋ ಪ್ಲಾನ್ ಕೃಷ್ಣ. ಇದನ್ನೇನ್ ಮಕ್ಕಳಾಟ ಅನ್ಕೊಂಡಿದ್ದೀರಾ? ಎಷ್ಟು ಸಲ ನನ್ನ ದಡ್ಡನಾಗಿ ಮಾಡ್ತೀರಾ? ನಿಮ್ಮೇಲೆ ನಂಬಿಕೆ ಇಟ್ಟಷ್ಟು ಸಲನೂ ನೀವು ಅದನ್ನ ಕಳ್ಕೊಂಡಿದ್ದೀರಾ. ಕೃಷ್ಣ, ಅದು ಆ ಥರ ಅಲ್ಲ ಕೃಷ್ಣ. ನೀವೇನು ಮಾತಾಡಬೇಡಿ. ಕೃಷ್ಣ, ಪ್ಲೀಸ್ ನನ್ನ ಅರ್ಥ ಮಾಡ್ಕೋ. ಇನ್ನೇನ್ರಿ ಅರ್ಥ ಮಾಡ್ಕೊಳ್ಳೋದು? ನೀವು ಮಾಡಿದ್ ನೋಡಿ, ನೀವು ಮಾಡಿ ಮನ್ಸೆಲ್ಲ ಚೂರ್ ಚೂರಾಗೋಯ್ತು. ನಿಮ್ಮ ಮೇಲಿದ್ ನಂಬಿಕೆ ಕೂಡ ನಿಮ್ಮ ಮೇಲೆ ಇವತ್ತಿಗೆ ಸತ್ತೋಯ್ತು. ನಂಬಿಕೆ ಇಲ್ದಿರೋ ಜಾಗದಲ್ಲಿ ಪ್ರೀತಿನೂ ಇರಲ್ಲ. ಸಾರಿ ಕೃಷ್ಣ, ಕೋಪ ಮಾಡ್ಕೋಬೇಡ ಕಣೋ. ಮುಚ್ಚ್ರಿ ಬಾಯ್ನ. ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮ್ಗೆ? ಹೋಗಿ ಹೋಗಿ ನಿಮ್ಮಂತವ್ರನ್ನ ನಾನು ಪ್ರೀತಿಸಿದ್ದು. ಅಸಹ್ಯ ಆಗ್ತಿದೆ ನನಗೆ. ಕೃಷ್ಣ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗೆ ನನ್ ಮೇಲೆ ಪ್ರೀತಿ ಇದೆಯೋ ಅಲ್ವಾ ಅಂತ ನೋಡೋದಕ್ಕೆ. ಯಾವ್ದ್ರಿ ಪ್ರೀತಿ? ಪ್ರೀತಿ ಇದೆ ಅಂತ ತೋರ್ಸೋದಕ್ಕೆ ನನ್ ಕೆಲ್ಸ ಕಾರ್ಯ ಎಲ್ಲ ಬಿಟ್ಟು ನಿಮ್ ಹಿಂದೆನೆ ಸುತ್ತಾ ಇರ್ಬೇಕಾ? ಅಯ್ಯೋ, ಆ ಥರ ಅಲ್ಲ ಕೃಷ್ಣ. ಮತ್ತಿನ್ ಯಾವ ತರ? ಏನ್ ಗಂಡ್ಸಾದೋನು ನಿಮ್ ಹಿಂದೆನೆ ಸುತ್ತಾ ಇರ್ಬೇಕು ಅಂತ ದುರಾಂಕಾರನ ನಿಮ್ಗೆ? ಕೃಷ್ಣ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ವಂಶಿ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ಅರ್ಥ ಮಾಡ್ಕೋ. ಇದನ್ ಯಾರಾದ್ರೂ ಪ್ರೀತಿ ಅಂತಾರೇನ್ರಿ? ಮದ್ವೆ ಆಗಿ ಗಂಡ 2 ರಾತ್ರಿ ದೂರ ಇಟ್ಟ ಅಂತ ಸಾಯೋ ಡ್ರಾಮಾ ಆಡ್ತೀರಾ? ಇವತ್ತಿಗೆ ನಿಮ್ ಮೇಲಿದ್ ಪ್ರೀತಿ ಸತ್ತೋಯ್ತು. ನೀವೇ ನಿಮ್ ಕೈಯಾರ ಅದನ್ನ ಕೊಂಡ್ಬಿಟ್ರಿ. ಕೃಷ್ಣ, ವಂಶಿದೇನು ತಪ್ಪಿಲ್ಲ. ಕೃಷ್ಣ, ಕೃಷ್ಣ ನಿಂತ್ಕೋ. ಕೃಷ್ಣ, ಇದೆಲ್ಲ ನನ್ನ ಐಡಿಯಾ. ವಂಶಿ, ನೀನಾದ್ರೂ ಹೇಳೆ. ಕೃಷ್ಣ ನಿಂತ್ಕೋ. ಕೃಷ್ಣ, ನನ್ ಮಾತ್ ಕೇಳು. ಇದ್ರಲ್ಲಿ ಅವಳ್ದೇನು ತಪ್ಪಿಲ್ಲ. ಕೃಷ್ಣ ನಿಂತ್ಕೋ. ಕೃಷ್ಣ, ನಿಂತ್ಕೋ. ಕೃಷ್ಣ, ಅಯ್ಯೋ ದೇವ್ರೆ, ಏನಾಗೋಯ್ತಪ್ಪ? ಇವರಿಬ್ರು ಒಂದಾಗ್ಲಿ ಅಂತ ನಾನ್ ಅನ್ಕೊಂಡ್ರೆ ಎಲ್ಲ ಉಲ್ಟಾನೇ ಆಗೋಯ್ತಲ್ಲ. ಈಗ ವಂಶಿಗ್ ನಾನು ಏನಂತ ಸಮಾಧಾನ ಮಾಡ್ಲಿ? ವಂಶಿ, ಅಳ್ಬೇಡ ಕಣೆ, ಪ್ಲೀಸ್ ಸಮಾಧಾನ ಮಾಡ್ಕೊ ವಂಶಿ.